ಸಂಜು, ನಾನು ನೋಡಿದ್ರೆ ನಿನಗೇನು ಅನ್ಸೋದೇ ಇಲ್ವಾ? ನಾನು ಸುಳ್ಳು ಹೇಳ್ತೀನಿ ಅನ್ಸುತ್ತಾ? ನನ್ನನ್ನು ಒಪ್ಕೋ ಸಂಜು, ನಿನಗೆ ನೋವಾಗದೇ ಇರೋವಾಗ ನಾನು ನೋಡ್ಕೋತೀನಿ. ಲವ್ ಯು ಸಂಜು. ಜಾನು ಪ್ಲೀಸ್ ಜಾನು. ಜಾನು ಏನಿದೆಲ್ಲ ರೋಡಲ್ಲಿ? ಜಾನು ಪ್ಲೀಸ್. ರೋಡು ಅಂತ ಹೆದರ್ಕೊಂಡ್ಬಿಟ್ಟಿಯಾ? ನಾನು ತಮಾಷೆ ಮಾಡ್ದೆ ಕಣೋ. ಮನೆಗೆ ಹೋದ್ಮೇಲೆ ತಪ್ಕೋತೀನಿ. ಜಾನು ನಿನ್ಗೆ ಬಾ ಹೋಗೋಣ, ಬಾರೋ. ಸಂಜು, ನಿನ್ ಜೊತೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಕಣೋ. ಶಾಪಿಂಗ್ ಮಾಡ್ಸಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಜಾನು. ನಿಂತಿರೋದ್ ನೋಡು ನಕ್ಕೊಂಡು. ಹುಡುಗಿರ್ ಜೊತೆ ಹೊರಗಡೆ ಹೋಗೋದು ಅಂದ್ರೆ ಅಷ್ಟೊಂದು ಇಷ್ಟನೋ ಏನೋ. ನನ್ಗೇನು ಇಷ್ಟ ಇರ್ಲಿಲ್ಲ, ನೀವು ಬರಲ್ಲ ಅಂದ್ರಲ್ಲ, ಅದಕ್ಕೆ ಜಾನ್ವಿ ಜೊತೆ ಹೋಗೋದು ಅಂತ ತೀರ್ಮಾನ ಮಾಡಿದೆ. ನಾನೇನ್ ಕೇಳಿಲ್ಲ, ಹೋಗ್ ಬಂದಾಯ್ತಲ್ಲ, ಈಗ ವಿಷಯ ಯಾಕೆ? ಬಿಟ್ಬಿಡಿ. ಹಾಗಲ್ಲ, ಮನ್ಸಲ್ಲಿ ಏನೋ ಅನ್ಕೊಂಡಾಗಿತ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ನಾನೇನ್ ಅಂದ್ಕೊಂಡಿಲ್ಲ ಬಿಡಿ. ಹೆಂಡತಿಗ್ ಬಿಟ್ಟು ಬೇರೆಯವ್ರಿಗೆ ಸೀರೆ ಕೊಡ್ಸ್ತಿರಲ್ಲ, ನಿಮ್ ಮನ್ಸಿಗೇನೋ ಅನ್ಸೋದೇ ಇಲ್ವಾ? ಅಯ್ಯೋ, ನನ್ಗೇನು ಅನ್ಸ್ತಾ ಇಲ್ಲಪ್ಪ. ಸಂಜು, ಏನ್ ನಡೀತಾ ಇದೆ? ಸುಮ್ನೆ ಏನೋ ಮಾತಾಡ್ತಿದ್ಯಲ್ಲ. ಜಾನು, ನಿಂಗೆ ಅರ್ಥ ಆಗಲ್ಲ ಬಿಡು. ಅರ್ಥ ಆಗೋರ್ಗೆ ಅರ್ಥ ಆದ್ರೆ ಸಾಕು. ನನ್ ಮನ್ಸಲ್ಲಿ ಅನ್ಕೊಂಡಿದ್ದು ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಎಲ್ಲ ಅರ್ಥ ಆಗುತ್ತೆ ನಮ್ಗೆ. ನಾವು ಬಂದಿದ್ ಲೇಟ್ ಆಗಿದೆ, ನಿಮಗ್ ನಮ್ಮ ಮೇಲೆ ಕೋಪ ಬಂದಿದೆ ಅನ್ನೋದು ನಮಗೆ ಅರ್ಥ ಆಗಿದೆ ಅಂದೆ ಅಷ್ಟೇ. ಸಂಜು, ಇವತ್ ನೀ ನನ್ ಜೊತೆ ಇದ್ದಲ್ಲ, ನನಗ್ ತುಂಬಾ ಖುಷಿ ಆಯ್ತು ಕಣೋ. ಆದ್ರೆ ಆ ಸಿನಿಮಾ ಮಾತ್ರ ಡಬ್ಬ ತರ ಇತ್ತು. ಆದ್ರೂ ಪರವಾಗಿಲ್ಲ, ನೀ ನನ್ ಜೊತೆ ಇದ್ದಲ್ವಾ, ಆ ಡಬ್ಬ ಸಿನಿಮಾ ಕೂಡ ಎಂಜಾಯ್ ಮಾಡ್ದೆ. ಶಾರ್ವರಿ, ನೀನು ಬರ್ಬೇಕಿತ್ತು. ಅವರೆಲ್ಲ ನಮ್ ಜೊತೆ ಗೆಲ್ ಬರ್ತಾರೆ ನೋಡು. ಸಂಜು, ಮತ್ತೆ ನಾಳೆ ನಾಡಿದ್ರಲ್ಲಿ ನಾವಿಬ್ರೇ ಹೊರಗೆ ಹೋಗಿ ಸುತ್ತಾಡ್ಕೊಂಬಲ್ವಾ? ನಿನ್ ಜೊತೆ ಸುತ್ತಾಡೋದ್ರಲ್ಲಿ ಸಿಗೋ ಮಜಾನೇ ಬೇರೆ. ನೋ ಪ್ರಾಬ್ಲಮ್, ಹೋಗೋಣ. ಓಕೆ ಸಂಜು, ನನಗೆ ನಿದ್ದೆ ಬರ್ತಿದೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಜಾನು, ಒಂದ್ ನಿಮಿಷ. ಏನ್ ಸಂಜು? ಏನ್ ಹಾಗೆ ಹೋಗ್ತಾ ಇದೆಯಾ? ಆ ಕವರ್ ಕೊಟ್ಟು ಹೋಗು. ಇದ್ರ ಸೀರೆ ಇದೆ ಸಂಜು. ಅಯ್ಯೋ, ನಂಗೇನ್ ಗೊತ್ತಿಲ್ಲ ಅನ್ಕೊಂಡ್ಯಾ? ಶಾರ್ವರಿ ಅವ್ರು ಇಲ್ಲೇ ಇದಾರಲ್ವಾ, ಅವ್ರು ಕೊಟ್ಟು ಹೋಗು. ಶಾರ್ವರಿ ಅವರೇ, ನಿಮ್ಗೆ ಅಂತ ಈ ಸೀರೆ ತರೋದಕ್ಕೆ ನಾವು ಪಟ್ಟ ಕಷ್ಟ ಎಷ್ಟಿದೆ ಗೊತ್ತಾ? ನಿಮ್ಮನ್ನೇ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮಗೆ ನನ್ ಮೇಲೆ ಅದ್ ಯಾವ ಜನ್ಮ ದ್ವೇಷನ ಏನೋ. ನನ್ನ ಕಂಡ್ರೆ ನಾಗರಾವ್ ತುಳ್ದವ್ರಾಗ ಆಡ್ತೀರಿ. ಜಾನ್ವಿ, ಸೀರೆ ಕೊಡು. ಒಂದ್ ಕೆಲಸ ಮಾಡ್ತೀನಿ ಬಿಡು, ನಾನೇ ನನ್ನ ಕೈಯಾರೆ ಕೊಡ್ತೀನಿ. ಕೊಡು. ಶಾರ್ವರಿ ಅವರೇ, ತಗೊಳ್ರಿ. ಗಂಡ ಆದನು ತನ್ನ ಹೆಂಡತಿಗೆ ಕೊಡೋ ಅತ್ಯಮೂಲ್ಯ ಗಿಫ್ಟ್ ಅಂದ್ರೆ ಸೀರೆ ಅಂತೆ. ಸೊ ಸಂಜು ಕಡೆಯಿಂದ ನಿಮ್ಗೊಂದು ಪ್ರೀತಿಯ ಉಡುಗೊರೆ, ಪ್ಲೀಸ್.
ಬೆಸ್ಟ್ ಗಿಫ್ಟ್ ನಿಜ. ನೆನ್ನೆ ತಾನೇ ಅಜ್ಜಿ ಹೇಳ್ತಾ ಇದ್ರು. ಹಾಗೆ ಮಲ್ಗೆ ಹೂ ಕೂಡ ಗಂಡ ಹೆಂಡತಿ ಕೂಡ ಬೆಸ್ಟ್ ಗಿಫ್ಟ್ ಅಂತೆ. ನಾನು ಬರೋವಾಗ ಏನೋ ಒಂದು ತಗೊಂಡೆ, ಅದು ಇದೇನಾ ನೋಡಿ. ನನ್ ಜೊತೆನೇ ಇದ್ದ. ಈ ಮಲ್ಲಿಗೆ ಹೂವು ಯಾವಾಗ ತಗೊಂಡ? ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಜಾನ್ವಿಗೆ ಹೇಳಬೇಕು. ಯಾಕೆಂದ್ರೆ ಸೀರೆ ತರೋದಕ್ಕೆ ಪೂರ್ತಿ ಹೆಲ್ಪ್ ಮಾಡಿದ್ದು ಜಾನ್ವಿ. ಅಂದ್ಹಾಗೆ ಮಲ್ಗೆ ಹೂ ತಂದಿರೋದು ನಾನು, ಅದಕ್ಕೆ ಥ್ಯಾಂಕ್ಸ್ ಬೇಡರಿ, ಯಾಕೆಂದ್ರೆ ಅದು ನನ್ನ ಕರ್ತವ್ಯ. ಥ್ಯಾಂಕ್ಸ್ ಜಾನ್ವಿ ಅವರೇ, ನನಗೆ ಸೀರೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದ್ರೆ ಸೀರೆ ಚೆನ್ನಾಗೇ ಇರುತ್ತೆ, ನನ್ನ ಕಲರ್ಗೆ ಮ್ಯಾಚ್ ಆಗೋ ಥರನೇ ಇರುತ್ತೆ. ಆದ್ರೆ ಸಂಜು ಅವರೇ, ನಿಮ್ಮೇಲೆ ನಂಗೆ ತುಂಬಾ ಬೇಜಾರಾಗ್ತಿದೆ ಗೊತ್ತಾ? ಯಾಕ್ರಿ? ಸೀರೆ ತಂದ್ಕೊಟ್ಟು ಹೂ ತಂದ್ಕೊಟ್ರು ಬೇಜಾರ? ಯಾಕೇನಾಯ್ತು? ಅಲ್ಲ ರೀ, ಇಬ್ರು ಜೊತೆಗೆ ಹೋಗಿದ್ದೀರಾ, ನನಗೆ ಸೀರೆ ಮಲ್ಗೆ ಹೂ ಎಲ್ಲ ತಂದಿದ್ದೀರಾ. ಆದ್ರೆ ಜಾನ್ವಿ ಅವ್ರನ್ನ ಹಾಗೆ ಬರೀ ಕೈಯಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ, ಅವ್ರಿಗೂ ಒಂದು ಪ್ಯಾಂಟೋ ಟೀ ಶರ್ಟೋ ಕೊಡ್ಸ ತಾನೆ? ಸಾರಿ ಜಾನು, ನೋಡಿ ನಿಮಗ್ ಸೀರೆ ತಗೋಬೇಕು ಅನ್ನೋ ಆಸೆಯಲ್ಲಿ ಆ ವಿಷಯ ಮರ್ತೇ ಹೋಯ್ತು. ಅಲ್ಲ ರೀ, ತೊಟ್ಲಲ್ಲಿ ಇರ್ಬೇಕಾರನೆ ನೀವಿಬ್ರು ಫ್ರೆಂಡ್ಸ್ ಅಂತೀರಾ, ಇಷ್ಟೇನಾ ಫ್ರೆಂಡ್ ಮನ್ಸನ್ ಅರ್ಥ ಮಾಡ್ಕೊಂಡಿರೋದ್ ನೀವು? ನೆಕ್ಸ್ಟ್ ಟೈಮ್ ನಾವಿಬ್ರು ಹೋಗಿ ಜಾನ್ವಿಗ್ ಪ್ಯಾಂಟ್ ಶರ್ಟ್ ತಂದ್ಕೊಡೋಣಪ್ಪ. ಎಸ್, ಗುಡ್ ಐಡಿಯಾ. ಸರಿ, ಊಟ ರೆಡಿ ಮಾಡಿದ್ದೀನಿ, ಬೇಗ ಬನ್ನಿ. ಓಕೆ, ನಾನು ಫ್ರೆಶ್ ಆಗಿ ಬರ್ತೀನಿ. ಗುಡ್ ನೈಟ್ ಜಾನು. ಜಾನ್ವಿ ಅವರೇ, ನಿಮ್ಗೆ ಒಂದೇ ಒಂದು ಮಾತು ಹೇಳಬೇಕು ಅನಿಸ್ತಾ ಇದೆ. ಯಾವತ್ತಿದ್ರೂ ಹೆಂಡತಿ ಹೆಂಡತಿನೇ, ಫ್ರೆಂಡ್ ಫ್ರೆಂಡೇ. ಶಾರು, ಏನಿದು? ಏ ಕಳ್ಳಿ, ಕೊಡಿಲ್ ನೋಡ್ತೀನಿ. ಓ, ಹಾಗಾದ್ರೆ ಸಂಜು ಸೀರೆ ತರೋದಕ್ಕೆ ಹೋಗಿದ್ನಾ? ಹೌದು. ಈ ಸೀರೆ ತುಂಬಾ ಚೆನ್ನಾಗಿದೆ. ಈ ಬಾರ್ಡರ್ ಅಂತೂ ಕಾಂಟ್ರಾಸ್ಟ್ ಕಲರ್ ಚೆನ್ನಾಗಿದೆ ಅಲ್ಲ? ಇದು ಲೇಟೆಸ್ಟ್ ಸ್ಯಾರಿ, ಎಷ್ಟು ಚೆನ್ನಾಗಿದೆ ನೋಡು, ಹಗುರವಾಗಿದೆ. ಆಮೇಲೆ ಈ ಕಲ್ಲರ್ಗೆ ಈ ಬಾರ್ಡರ್ ಅಂತೂ ಕಾಂಟ್ರಾಸ್ಟ್ ಆಗಿದೆ. ಆಮೇಲೆ ಚಿಕ್ಕ ಬಾರ್ಡ್ರು ತುಂಬ ಚೆನ್ನಾಗಿದೆ. ಶಾರು, ಒಂದು ಕೆಲಸ ಮಾಡ್ತೀಯಾ? ನನ್ನ ಹತ್ರ ಇದಕ್ಕೆ ಮ್ಯಾಚ್ ಆಗೋ ಬ್ಲೌಸ್ ಪೀಸ್ ಇದೆ, ನಾನು ನಿನ್ಗೆ ಅದನ್ನು ಕೊಟ್ಬಿಡ್ತೀನಿ. ನಿನಗೆ ಬೇಕೋ ಹಾಗೆ ಡಿಸೈನಾಗಿ ಹೊಲಿಸ್ಕೊ. ಸರಿಮ್ಮ. ಎಲ್ಲಿ ಎಲ್ಲಿ ಎಲ್ಲಿ? ವಾವ್, ಎಷ್ಟು ಚೆನ್ನಾಗಿ ಕಾಣುತ್ತೆ ನಿನಗೆ ಈ ಕಲ್ಲರು. ಅಲ್ಲ, ನೀನು ಈ ಸೀರೆ ಉಟ್ಬಿಟ್ರೆ ನಿಜವಾಗ್ಲೂ ಮಹಾಲಕ್ಷ್ಮಿ ಕಳೆ ಬಂದ್ಬಿಡತ್ತೆ. ನಿಜವಾಗ್ಲೂ ನಿನ್ನ ಗಂಡ ಭಾಳ ಬುದ್ಧಿವಂತ. ತನ್ನ ಹೆಂಡತಿಗೆ ಯಾವ ಕಲ್ಲರ್ ಇಷ್ಟ, ಯಾವ ಸೀರೆ ಒಪ್ಪುತ್ತೆ ಅಂತ ಚೆನ್ನಾಗಿ ಯೋಚನೆ ಮಾಡೇ ತಂದಿದ್ದಾನೆ. ಇಲ್ಲಾಂದಿದ್ರೆ ಇಂಥ ಸೀರೆ ತರ್ತಿದ್ನಾ? ಶಾರು, ನೀನು ಯಾವಾಗಲೂ ಹೀಗೆ ಈ ಮನೇಲಿ ನಗ್ನಗ್ತಾ ಇರೋದನ್ನ ನೋಡ್ತಾನೆ ಇರಬೇಕು ಅನ್ನಿಸ್ತಿದೆ ನನಗೆ. ಶಾರು, ನಮಗೆಷ್ಟೇ ಹಣ ಆಸ್ತಿ ಅಂತಸ್ತು ಕೈಗೊಬ್ಬರು ಕಾಲ್ಗೊಬ್ಬರು ಆಳುಗಳಿದ್ರು ಕೂಡ ಗಂಡ ತಂದ್ಕೊಡೋ ಒಂದು ಸೀರೆ ಒಂದು ಮೊಳ ಮಲ್ಲಿಗೆ ಹೂ ಮುಂದೆ ಎಲ್ಲ ಅರ್ಥ ಕಳ್ಕೊಂಡ್ಬಿಡತ್ತಲ್ವಾ? ನಿಜವಾಗ್ಲೂ ಈ ವಿಷಯದಲ್ಲಿ ನೀನು ತುಂಬ ಅದೃಷ್ಟವಂತೆ. ಅಂಥ ಹುಡುಗ ಸಂಜು ಸಿಕ್ಕಿದ ನಿನಗೆ. ನಾನು ಹೇಳಿದ್ದು ನೆನಪಿದೆ ತಾನೇ ನಿನಗೆ? ಇನ್ಮೇಲೆ ನೀನು ಆದಷ್ಟು ಹುಷಾರಾಗಿರಬೇಕು. ನೀನು ಅಂದ್ಕೊಂಡ ಹಾಗೆ ಮನುಷ್ಯರು ಇರೋದಿಲ್ಲ ಶಾರು. ಮನುಷ್ಯರು ಬದಲಾಗ್ತಾ ಇರ್ತಾರೆ.
ಮನುಷ್ಯರ ಮನಸ್ಸು ಕೂಡ ಬದಲಾಗ್ತಾ ಇರತ್ತೆ. ಅದು ನಾನು ಹೇಳ್ತಾ ಇರೋದು ನನ್ನ ಮಗಳ ಜಾನು ಬಗ್ಗೆ ಹುಷಾರಾಗಿರು ಅಂತ ಅಷ್ಟೇ. ನಾನಿರ್ತೀನಿ ಬಿಡು, ಎಲ್ಲ ನೋಡ್ಕೋತೀನಿ. ನಿನಗೇನೇ ಸಮಸ್ಯೆ ಬಂದರೂ ನಿನ್ನ ಜೊತೆ ನಾನಿರ್ತೀನಿ, ಸರಿನಾ? ಗುಡ್ ನೈಟ್ ಶಾರು. ಗುಡ್ ನೈಟ್ ಮಾ. ಶಾರು, ಮನುಷ್ಯ ಚೆನ್ನಾಗಿ ಮಾತಾಡ್ತಾನೆ, ಆದ್ರೆ ಅದರಂತೆ ಯಾರು ನಡ್ಕೊಳ್ಳೋದಿಲ್ಲ. ಅತಿಯಾದ ಒಳ್ಳೆತನದ ಹಿಂದೆ ಮನುಷ್ಯನ ಸಣ್ಣತನ ಇರುತ್ತೆ ಅನ್ನೋದನ್ನ ಇಲ್ಲ ಅಂತ ಹೇಳೋಕ್ ಆಗೋದಿಲ್ಲ ಅಲ್ವಾ? ಅಜ್ಜಿ, ನೀವೇನ್ ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಸತ್ಯವತಿನ ನಂಬೇಡ ಶಾರು. ಅವಳ ಮನಸ್ಸಿನಲ್ಲಿ ವಿಷ ತುಂಬಿಕೊಂಡಿರೋ ಹಾಗೆ ಅನಿಸ್ತಾ ಇದೆ. ಇತ್ತೀಚಿನ ಅವಳ ಒಳ್ಳೆತನ ನನ್ ತುಂಬಾ ಭಯ ತರಿಸ್ತಾ ಇದೆ. ಅಜ್ಜಿ, ಅವ್ರಿವಾಗ ಬದಲಾಗಿದ್ದಾರೆ, ಅವ್ರ ಮೇಲೆ ಅನುಮಾನ ಪಡಬೇಡಿ. ಅವಳನ್ನ 22 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಶಾರು. ಕಾರಣ ಇಲ್ಲದೆ ಅವಳು ಬದಲಾಗಲ್ಲ. ಎಲ್ಲ ನೋಡಿ ನಾನು ಹೇಳ್ತಾ ಇದ್ದೀನಿ. ಅವಳ ಬಗ್ಗೆ ಎಲ್ಲ ಗೊತ್ತಿದೆ ನನಗೆ. ಹುಷಾರಾಗಿರಮ್ಮ. ಇಲ್ಲ ಅಜ್ಜಿ, ಅವ್ರು ನಿಜಕ್ಕೂ ತುಂಬಾ ಬದಲಾಗಿದ್ದಾರೆ. ನನ್ನನ್ನ ಮಗಳ ತರ ನೋಡ್ಕೋತಾ ಇದ್ದಾರೆ. ಅವ್ರ ಪ್ರೀತಿಲಿ ನನಗೆ ಯಾವುದೇ ಮೋಸ ಕಾಣಿಸ್ತಾ ಇಲ್ಲ. ನೀವು ಹೋಗಿ ಮಲ್ಕೊಳ್ಳಿ ಅಜ್ಜಿ. ಗುಡ್ ನೈಟ್. ಯಾಕೆ ಹಾಕಿದ್ರಿ? ಆಫ್ ಮಾಡಿ. ಶೆಕೆ ಆಗ್ತಿದೆ ನನಗೆ ಫ್ಯಾನ್ ಬೇಕು. ಹೊರಗಡೆ ಮಳೆ ಬರ್ತಾ ಇದೆ, ನಿಮಗೆ ಶೆಕೆನಾ? ಹೌದು, ಮಳೆ ಬರ್ತಿರೋದು ಹೊರಗೆ, ಒಳಗಲ್ಲ. ನನಗೆ ಫ್ಯಾನ್ ಬೇಕೇ ಬೇಕು. ನೇಲ್ ಪಾಲಿಶ್ ಹಚ್ಕೋತಾ ಇದ್ದೀನಿ ನೋಡಿ, ಬೆರಳಿಗೆಲ್ಲ ಆಯ್ತು. ಆಫ್ ಮಾಡಿ. ಒಂದ್ ಕೆಲಸ ಮಾಡು, ನೀನ್ ನೇಲ್ ಪಾಲಿಶ್ನ ಹಚ್ಕೊಂಡ್ಲೇಬೇಕು ಅಂದ್ರೆ ನಿನ್ ರೂಮ್ ಒಳಗೆ ಹೋಗಿ ಹಚ್ಕೋ. ಶಾರ್ವರಿ ಅವರೇ, ನೈಲ್ ಪಾಲಿಶ್ ಹಾಕೊಳ್ಳುವಾಗ ಫ್ಯಾನ್ ಆಫ್ ಮಾಡ್ಕೋಬೇಕು ಅನ್ನೋದು ಸಣ್ಣ ಮಕ್ಕಳಿಗೂ ಗೊತ್ತಿರುವಂತ ವಿಚಾರ ಅಲ್ವಾ? ಯಾರಾದ್ರೂ ಈಗ ಮಾಡ್ತಾರಾ ಶಾರ್ವರಿ ಅವರೇ? ಜಾನು, ಶಾರ್ವರಿ ಅವ್ರಿಗಂತೂ ಬುದ್ಧಿ ಇಲ್ಲ, ನಿಮ್ಗೂ ಇಲ್ವಾ? ನೀನಾದ್ರೂ ಬುದ್ಧಿ ಇಲ್ಲ ಅಂತಲ್ಲ, ಶಾರ್ವರಿ ಅವ್ರಿಗೆ ಗೊತ್ತಾಗಲ್ಲ, ನಿಂಗೂ ಗೊತ್ತಾಗಲ್ವಾ? ನೀನಾದ್ರೂ ಫ್ಯಾನ್ ಆಫ್ ಮಾಡ್ಬಾರ್ದಾ? ವಾವ್, ಈ ಕಲರ್ ನಿಮ್ಗೆ ತುಂಬಾ ಮ್ಯಾಚ್ ಆಗತ್ತೆ ಕಣ್ರಿ. ಏನ್ರಿ ಇದು, ನಿಮ್ಗೆ ನೇಲ್ ಪಾಲಿಶ್ ಮಾಡ್ಕೊಳಕ್ಕೂ ಬರಲ್ವಾ? ಈ ಚಿಕ್ಕ ಮಕ್ಕಳು ಊಟ ಮಾಡುವಾಗ ಕೆನ್ನೆಗೆಲ್ಲ ಮೆತ್ಕೊಳ್ಳೋ ಹಾಗೆ ಕೈ ಬೆರಳುಗಳಿಗೆ ಬಣ್ಣ ಮೆತ್ಕೊಂಡಿದಿರಲ್ಲ. ಅಲ್ಲ, ಈ ಕೆಲಸ ಎಲ್ಲ ಮಾಡೋಕೆ ನಾನೊಬ್ಬ ಇದೀನಿ ಅಂತ ಯಾಕೆ ಮರಿತೀರಿ ನೀವು, ಅಲ್ವಾ ಜಾನು? ಹೆಂಡತಿಯ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಡೋದು ಗಂಡ ಆದವನ್ ಜವಾಬ್ದಾರಿ, ಹಕ್ಕು ಕೂಡ. ಏನ್ ಹೇಳ್ತೀಯ ಜಾನು? ಹೌದು ಸಂಜು. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನೇ ಹಚ್ಲಾ? ಬೇಡ ಬೇಡ ಅಂತ ಹೇಗೆ ಹೇಳಕ್ಕಾಗತ್ತೆ?
ನೀವೇ ಹಚ್ಚಿ. ಆದ್ರೆ ನನ್ನೊಂದು ಕಂಡೀಷನ್ ಇದೆ. ಏನು? ನಿಮ್ ಮುದ್ದಾದ ಕಾಲ್ ಬೆರಳಿಗೂ ಕೂಡ ನಾನು ಹಚ್ತೀನಿ. ಸರಿ, ಅದಕ್ಕೇನಂತೆ, ಹಚ್ಚಿ. ಏನ್ರಿ ನೀವು, ಏನಾಗಿದೆ? ಬೆಂಗಳೂರಿನ ಯಾವ ದೇವತೆ ನಿಮ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದು? ಇಷ್ಟೊಂದು ಮನ್ಸು ಬದಲಾಯಿಸ್ಕೊಂಡಿದ್ದೀರಲ್ಲ. ಮೊದಲು ಈ ರಿಮೂವರಿಂದ ನಿಮ್ ಕೈ ಬೆಳಗಾಗಿರೋ ಬಣ್ಣನ ತೆಗಿಯೋಣ. ಏನ್ರಿ, ದಿನ ನಿಮ್ಗೆ ಹೀಗೆ ಹಚ್ತಾ, ದಿನ ನೇಲ್ ಪಾಲಿಶ್ ರಿಮೂವರ್ ಇಂದ ಕ್ಲೀನ್ ಮಾಡಿ, ಮತ್ತೆ ದಿನ ನಿಮ್ ಬೆರಳಿಗೆ ಬಣ್ಣ ಹಚ್ಚಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಅಬ್ಬಾ, ಏನ್ರಿ ಇದು, ಎಲ್ಲದಕ್ಕೂ ಓಕೆ ಅಂತೀರಾ? ಏನಾಗಿದೆ ನಿಮ್ಗೆ? ನೋಡ್ರಿ, ನಿಮ್ ಕೈ ಬೆರಳುಗಳನ್ನ ಹಿಡ್ಕೊಂಡಿರೋ ನನ್ನ ಕೈಗಳು ಎಷ್ಟು ಅದೃಷ್ಟ ಮಾಡಿದೆ ಅಂತ ಇರೋ ಹಾಡನ್ನ ಚೇಂಜ್ ಮಾಡಿ ಇಂದು ಕೈಗೆಲ್ಲ ಹಬ್ಬ ಅಂತ ಹಾಡ್ಬೇಕು ಅಂತ ಅನಿಸ್ತಾ ಇದೆ. ಓಕೆ, ಕೈಗಾಯ್ತು. ನೋಡ್ರಿ ಹೇಗಿದೆ, ಸೂಪರ್ ಅಲ್ವಾ? ಈಗ ಕಾಲ್ ಕೊಡ್ರಿ. ಈ ನಿಮ್ ಮುದ್ದಾದ ಕಾಲ್ಗಳಿಗೆ ಕಾಲುಂಗ ಬೇರೆ ಹಾಕ್ಬೇಕು. ಆ ಕಾಲ ಯಾವಾಗ ಬರುತ್ತೋ. ನಿಮ್ಮ ಹತ್ರ ಇನ್ನೊಂದು ಬೇಡಿಕೆ ಇದೆ ಕಣ್ರಿ. ಏನು? ಅಂತ ದೊಡ್ಡದೇನಲ್ಲ. ಎಷ್ಟು ಜನ್ಮಗಳಿದೆಯೋ ಎಲ್ಲಾ ಜನ್ಮದಲ್ಲೂ ನಾನು ನಿಮ್ಗೆ ಇಷ್ಟ ಆಗ್ತಾನೆ ಇರಬೇಕು. ಇಂಥ ಬಣ್ಣದ ಮಾತ್ಗೇನು ಕಡಿಮೆ ಇಲ್ಲ. ಲೈಟ್ ಆಗಿ ನನ್ನ ಬಗ್ಗೆ ಏನೋ ಅನ್ಕೊಂಡಾಗಿತ್ತು. ಇಲ್ಲಪ್ಪ, ನಾನೇನು ಅಂದ್ಕೊಂಡಿಲ್ಲ. ಸಂಜು ಹೃದಯಕ್ಕೆ ಇನ್ನೊಂದು ಹೃದಯದ ಭಾವನೆ ಬೇಗ ಗೊತ್ತಾಗುತ್ತೆ. ನೀವಿಲ್ಲ ಅನ್ಬೋದು, ಆದ್ರೆ ಇದು ಹೃದಯಗಳ ವಿಷಯ. ಹೃದಯಕ್ಕೆ ತಾನೇ ಅರ್ಥ ಆಗತ್ತೆ. ಸುಮ್ಮನೆ ಇಲ್ದಿರೋ ಕಲ್ಪನೆ ಮಾಡ್ಕೊಂಡೆ ಬದುಕ್ತಾ ಇರಿ ನೀವು. ರೀ, ನನ್ನ ಕಲ್ಪನೆಗಳು ಏನೇ ನೀವೇ ಅಂತ ನಾನು ಒಂದು ಸಾರಿ ಹೇಳ್ಬಿಟ್ರೆ ನೀವು ಹಂಗೆ ನಾಚ್ಕೊಂಡು ನೀರಾಗ್ಬಿಡ್ತೀರಿ. ಹೇಳಾಗಾದ್ರೆ ಏನು ಬೇಕಾಗಿಲ್ಲ. ಸರಿ ಬಿಡಿ, ಇನ್ನೊಂದ್ಸರಿ ಹೇಳ್ತೀನಿ. ಒಂದು ನಿಮಿಷ ಪಾರ್ವತಿ ಅವರೇ, ಅಲ್ಲಿ ನೋಡಿ, ಗಂಡ ಹೆಂಡತಿ ಇಬ್ರು ಎಷ್ಟು ಸಂತೋಷವಾಗಿದ್ದಾರೆ. ಈಗ ನೀವು ಅಲ್ಲಿ ಹೋಗಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಿ? ಈಗ ಈ ನಡುವೆ ಒಬ್ಬರನ್ನೊಬ್ರು ತುಂಬಾ ಹಚ್ಕೊಳ್ತಾ ಇದ್ದಾರೆ. ಮೊದಲು ಅವರಿಬ್ಬರ ನಡುವೆ ಈ ಅನ್ಯೋನ್ಯತೆ ಇರಲಿಲ್ಲ. ಈಗ ನೀವು ಹೋದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತಲ್ವಾ? ಹೋಗ್ಬೇಡಿ. ಏನ್ ವಿಜಯ್, ಏನಾದ್ರೂ ಮಾತಾಡೋದಿತ್ತಾ? ಸತ್ಯವತಿ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಆಕೆ ಬಗ್ಗೆ ಮಾತಾಡೋಕೆ ಏನಿದೆ ವಿಜಯ್? ಸುಮ್ಮನಿದ್ದಾಳೆ, ನಾವು ಹಾಗೆ ಇದ್ಬಿಡೋಣ. ಅದೇ ಅಮ್ಮ ನನಗೆ ಭಯ ಆಗ್ತಾ ಇರೋದು. ಅವ್ರು ಯಾವತ್ತೂ ಹೀಗಿದ್ದೋರಲ್ಲ. ಅವರ ಈ ದಿಢೀರ್ ಬದಲಾವಣೆ ನನಗಂತೂ ಭಯ ಹುಟ್ಟಿಸ್ತಾ ಇದೆ.
ಶಾರ್ವರಿ ಸಂಜು ಮೇಲೆ ಪ್ರೀತಿಗೆ ಅವ್ರು ಹೀಗೆ ಬದಲಾಗಿದ್ದಾರೆ ಅಂತ ನಂಬೋದಾದ್ರೂ ಹೇಗೆ ಹೇಳಿ? ಜಾಹ್ನವಿ ಸಂಜು ಮದುವೆ ಮಾಡಲೇಬೇಕು ಅಂತ ಕಾಯ್ತಾ ಇದ್ರು. ಆದರೆ ಈಗ ಶಾರ್ವರಿನ ಮಗಳಿಗಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದಾರೆ ಅಂದರೆ ಅದಕ್ಕೆ ಬೇರೆ ಏನೋ ಕಾರಣ ಇಲ್ದಿರೋದಕ್ಕೆ ಹೇಗೆ ಸಾಧ್ಯಮ್ಮ? ಇದರಿಂದ ಸಂಜು ಶಾರ್ವರಿಗೆ ತೊಂದರೆ ಇದ್ದೇ ಇದೆ. ಅದ್ರದ್ದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀವೇ ಅವ್ರ ಬಗ್ಗೆ ಅನುಮಾನ ಪಡ್ತಾ ಇದ್ರಿ. ಸತ್ಯವತಿ ಬದಲಾವಣೆ ನನಗೆ ಭಯ ಹುಟ್ಟಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ, ನೆನಪಿದ್ಯಾ? 22 ವರ್ಷದಿಂದ ನನ್ನನ್ನು ಕಾಡಿದ ಸಾಲದ ನನ್ನ ಮಗನು ಎಲ್ಲಿ ಅವಳ ಗಾಳಕ್ಕೆ ಬಿದ್ದು ಬಿಡ್ತಾನೇನೋ ಅಂತ ಭಯ ಆಗ್ತಾ ಇದೆ. ನನ್ನ ಅಸಹಾಯಕತೆನ ಬಂಡವಾಳ ಮಾಡಿಕೊಂಡು ಇಲ್ಲಿವರೆಗೆ ನನ್ನನ್ನು ತುಳಿದ್ರು.